ಸರ್ ಧಾರವಾಡದಲ್ಲಿ ಸರ್ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ ಉದ್ಯೋಗಕ್ಕೋಸ್ಕರ. ನೋಡಿ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿರುವಂಥದ್ದು ಸರ್ಕಾರದ ಒಂದು ದೊಡ್ಡ ಜವಾಬ್ದಾರಿ. ಕೇವಲ ಶಿಕ್ಷಣದ ಆದ್ಯತೆ ಕೊಡೋದಷ್ಟೇ ಅಲ್ಲ, ಈ ಹಿಂದೆ ಧಾರವಾಡದಲ್ಲಿ ನಡೆದಂತಹ ಪ್ರತಿಭಟನೆಯನ್ನು ಸ್ಪಂದಿಸಿ ರಾಜ್ಯ ಸರ್ಕಾರ 52,000 ಸರ್ಕಾರಿ ಉದ್ಯೋಗಗಳನ್ನ ತುಂಬ್ತೀವಿ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ತಾಂತ್ರಿಕ ಅಂಶ ನಮ್ಮ ಮುಂದೆ ಏನು ಒಳ ಮೀಸಲಾತಿಯ ಒಂದು ಸ್ಪಷ್ಟತೆ ಬಂದ ಮೇಲೆ ಇದಕ್ಕೆ ಚಾಲನೆ ಕೊಡುವಂಥದ್ದಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ಈ ಹಿಂದೆ ಸರೋಜಿನಿ ಮಹಿಷಿ ಅವರ ವರದಿಯನ್ನು ಆಧರಿಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗುವಂಥ ಯಾವುದೇ ಉದ್ಯೋಗದಲ್ಲೂ ಕೂಡ 80% ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದನ್ನು ಕಾನೂನಿಗಾಗಿ ಮಾಡಿಕೊಂಡಿದ್ದೀವಿ. ಅದನ್ನು ಜಾರಿ ಮಾಡಬೇಕಾಗಿರುವಂಥದ್ದು ನಮ್ಮಲ್ಲಿ ಆ ಬದ್ಧತೆ ಇರಬೇಕಾಗಿರುವಂಥದ್ದು. ಬಹುಶಃ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ಯಾರೇ ಸಾರ್ವಜನಿಕ ವಲಯದಲ್ಲಿರ್ಬೋದು, ಅವರ ಹೋರಾಟಕ್ಕೆ ಸ್ಪಂದನೆ ರಾಜ್ಯ ಸರ್ಕಾರ ಕೊಟ್ಟಿದ ಮೇಲೆ ಅದು ಮತ್ತೆ ಪದೇ ಪದೇ ಮಾಡುವಂಥದ್ದು ಅದು ಒಳ್ಳೆ ರೀತಿಯಲ್ಲಿ ಕಾಣಲ್ಲ. ಬಹುಶಃ ನಾನು ವಿದ್ಯಾರ್ಥಿಗಳಿಗೆ ಅರೆಸ್ಟ್ ಮಾಡಿರುವಂಥದ್ದು ಅಥವಾ ಅವರ ಮೇಲೆ ಲಾಠಿ ಪ್ರವಾಹ ಮಾಡುವಂಥದ್ದು ಇದು ಸರಿ ಅಂತ ಒಪ್ಕೊಳ್ಳುವಂಥದ್ದು ಅಲ್ಲ. ಇದು ಒಳ್ಳೆಯ ಸಂಸ್ಕೃತಿ ಅಲ್ಲ. ಬಹುಶಃ ಅಲ್ಲಿ ಏನಾಗಿದೆ, ಸ್ಥಳೀಯವಾಗಿ ನಡೆದಂತಹ ಘಟನೆ ಏನು ಅಂತ ಪೂರ್ಣ ಮಾಹಿತಿ ಇಲ್ಲ ನನಗೆ. ಹಾಗಿದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥ ದೊಡ್ಡ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ. ಅಲ್ಲಿ ಏನಾಗಿದೆ ಅನ್ನೋ ಮಾಹಿತಿ ನಾನು ಸಂಗ್ರಹಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಧಾರವಾಡದಲ್ಲಿ ಸರ್ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ ಉದ್ಯೋಗಕ್ಕೋಸ್ಕರ. ನೋಡಿ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿರುವಂಥದ್ದು ಸರ್ಕಾರದ ಒಂದು ದೊಡ್ಡ ಜವಾಬ್ದಾರಿ. ಕೇವಲ ಶಿಕ್ಷಣದ ಆದ್ಯತೆ ಕೊಡೋದಷ್ಟೇ ಅಲ್ಲ, ಈ ಹಿಂದೆ ಧಾರವಾಡದಲ್ಲಿ ನಡೆದಂತಹ ಪ್ರತಿಭಟನೆಯನ್ನು ಸ್ಪಂದಿಸಿ ರಾಜ್ಯ ಸರ್ಕಾರ 52,000 ಸರ್ಕಾರಿ ಉದ್ಯೋಗಗಳನ್ನ ತುಂಬ್ತೀವಿ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ತಾಂತ್ರಿಕ ಅಂಶ ನಮ್ಮ ಮುಂದೆ ಏನು ಒಳ ಮೀಸಲಾತಿಯ ಒಂದು ಸ್ಪಷ್ಟತೆ ಬಂದ ಮೇಲೆ ಇದಕ್ಕೆ ಚಾಲನೆ ಕೊಡುವಂಥದ್ದಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ಈ ಹಿಂದೆ ಸರೋಜಿನಿ ಮಹಿಷಿ ಅವರ ವರದಿಯನ್ನು ಆಧರಿಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗುವಂಥ ಯಾವುದೇ ಉದ್ಯೋಗದಲ್ಲೂ ಕೂಡ 80% ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದನ್ನು ಕಾನೂನಿಗಾಗಿ ಮಾಡಿಕೊಂಡಿದ್ದೀವಿ. ಅದನ್ನು ಜಾರಿ ಮಾಡಬೇಕಾಗಿರುವಂಥದ್ದು ನಮ್ಮಲ್ಲಿ ಆ ಬದ್ಧತೆ ಇರಬೇಕಾಗಿರುವಂಥದ್ದು. ಬಹುಶಃ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ಯಾರೇ ಸಾರ್ವಜನಿಕ ವಲಯದಲ್ಲಿರ್ಬೋದು, ಅವರ ಹೋರಾಟಕ್ಕೆ ಸ್ಪಂದನೆ ರಾಜ್ಯ ಸರ್ಕಾರ ಕೊಟ್ಟಿದ ಮೇಲೆ ಅದು ಮತ್ತೆ ಪದೇ ಪದೇ ಮಾಡುವಂಥದ್ದು ಅದು ಒಳ್ಳೆ ರೀತಿಯಲ್ಲಿ ಕಾಣಲ್ಲ. ಬಹುಶಃ ನಾನು ವಿದ್ಯಾರ್ಥಿಗಳಿಗೆ ಅರೆಸ್ಟ್ ಮಾಡಿರುವಂಥದ್ದು ಅಥವಾ ಅವರ ಮೇಲೆ ಲಾಠಿ ಪ್ರವಾಹ ಮಾಡುವಂಥದ್ದು ಇದು ಸರಿ ಅಂತ ಒಪ್ಕೊಳ್ಳುವಂಥದ್ದು ಅಲ್ಲ. ಇದು ಒಳ್ಳೆಯ ಸಂಸ್ಕೃತಿ ಅಲ್ಲ. ಬಹುಶಃ ಅಲ್ಲಿ ಏನಾಗಿದೆ, ಸ್ಥಳೀಯವಾಗಿ ನಡೆದಂತಹ ಘಟನೆ ಏನು ಅಂತ ಪೂರ್ಣ ಮಾಹಿತಿ ಇಲ್ಲ ನನಗೆ. ಹಾಗಿದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥ ದೊಡ್ಡ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ. ಅಲ್ಲಿ ಏನಾಗಿದೆ ಅನ್ನೋ ಮಾಹಿತಿ ನಾನು ಸಂಗ್ರಹಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ.